ನಮಸ್ಕಾರ ರೈತ ಬಾಂಧವರೇ, ಇದು ಬಂದ್ಬಿಟ್ಟು ನ್ಯೂ ಮಾಡೆಲ್ ಚಾಪ್ ಕಟ್ರು. ಇದೇ ಕೊಪ್ಪಳದಲ್ಲಿ ಓನ್ ಆಗಿ ರೆಡಿ ಮಾಡಿರುವಂಥ ನ್ಯೂ ಮಾಡೆಲ್ ಚಾಪ್ ಕಟ್ರ್ ಇದು. ಇದು ಬಂದ್ಬಿಟ್ಟು ಒಂದು ಫುಲ್ 1 ವರ್ಷ ಬಾಡಿ ಫುಲ್ ವಾರಂಟಿ ಇರ್ತದೆ. ಏನಾದರೂ ಡ್ಯಾಮೇಜ್ ಆದರೆ 1 ವರ್ಷದೊಳಗೆ ನಮ್ಮ ಅಡ್ರೆಸ್ಗೆ ನೀವು ವಾಪಸ್ ರಿಟರ್ನ್ ಹಾಕಿದರೆ ನಾವು ಇದನ್ನು ವಾಪಸ್ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ. ಸ್ವಲ್ಪ ಏನಾದರೂ ಆಗಿದ್ರೆ ಅದೇ ಪ್ಯಾಚ್ ವರ್ಕ್ ಮಾಡಿ ಕೊಡ್ತೀವಿ. ಈ ಮೋಟ್ರಲ್ಲಿ ಸಿಗ್ತದೆ, ನಿಮಗೆ ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಸಿಗ್ತದೆ. ಯಾವುದೇ ಥರದ ಪ್ರಾಬ್ಲಮ್ ಆದರೂ ನಾವು ವಾಪಸ್ ರೆಡಿ ಮಾಡಿ ಕೊಡ್ತೀವಿ. ಈಗ ಪೆಟ್ರೋಲ್ ಇಂಜಿನ್ ಅಲ್ಲ, ಎಲೆಕ್ಟ್ರಿಕ್ ಇದೆ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಸ್ವಿಚ್ ಬೋರ್ಡ್ ಕಾಣ್ತಾ ಇದೆ, ಎಲೆಕ್ಟ್ರಿಕ್ ಮಷಿನ್ ಇದೆ. ಇದೆಲ್ಲ ಎಲೆಕ್ಟ್ರಿಕ್ ಮಷಿನ್ ಈ ಥರ ಫಿಕ್ಸ್ ಮಾಡಿರ್ತೀವಿ. ಇದರಲ್ಲೇ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಅಂತ ಬರ್ತವೆ. ಅದನ್ನು ಓನ್ ಮಾಡಲ್ ಅಂದರೆ ನ್ಯೂ ಮಾಡಲ್ ಆಗಿ ತಯಾರಿಸಿಲ್ಲ. ಇದೀಗ ಎಲೆಕ್ಟ್ರಿಕ್. ಇದ್ರದ್ದು ಇವಾಗ ಟ್ರಯಲ್ ಚೆಕ್ ಮಾಡೋಣ. ಇದೆಲ್ಲ ಏನೇನು ಆಗುತ್ತೆ, ಏನೇನು ಹಾಕುತ್ತೆ ಅನ್ನೋದು ನೋಡ್ಕೊಂಡು ತೊಗೊಂಡು. ಅಂದ್ರೆ ಇಂಜಿನ್ ವಾರಂಟಿ ಕೂಡ ಇರುತ್ತಾ? ಎಲೆಕ್ಟ್ರಿಕಲ್ ಈಗ ತೊಗೊಂಡ್ರೆ ಇಂಜಿನ್ ವಾರಂಟಿ ಇರುತ್ತಾ? ಇರುತ್ತೆ. ಬಾಡಿ ಇಂಜಿನ್ ಎಲ್ಲ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 4 ವೀಲ್ ಅಡ್ಜಸ್ಟೇಬಲ್ ಇರ್ತದೆ. ಎಷ್ಟು ಒಂದು 4 ರಿಂದ 5 ವರ್ಷ ಯಾವ ಥರದಂಥ ಬ್ಲೇಡ್ ಡ್ಯಾಮೇಜಸ್ ಬರಲ್ಲ. ಆ ಥರದ್ದು ಏನಾದರೂ ಬ್ಲೇಡ್ ಡ್ಯಾಮೇಜ್ ಬಂದರೆ ಪೀಸ್ ಟು ಪೀಸ್ ಬ್ಲೇಡ್ ಫ್ರೀ ಸರ್ವಿಸ್ ಇರ್ತದೆ. ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ. ಯಾವುದೇ ಬಿಡಿ ಭಾಗಗಳು ಹೋದ್ರೆ ನಮ್ಮಲ್ಲಿ ಸಿಗುತ್ತವೆ. 1 ವರ್ಷದ ಒಳಗೆ ಏನಾದರೂ ಆದರೆ ನಾವು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಖಂಡಿತವಾಗಿ. ಟ್ರಯಲ್ ಚೆಕ್ ಮಾಡೋಣ. ಓಕೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನೆಲ್ಲುಲ್ಲು ಕೂಡ ಹಾಕ್ತಿದ್ದಾರೆ. ನೋಡಿ ಅದು ಯಾವ ಥರ ಕಟ್ ಆಗ್ತಿದೆ ಅಂತೇಳಿ ನೋಡ್ಬೋದು ನೀವು. ನೋಡಿ, ಕೈಗೆ ಹಿಡ್ಕೊಳಕ್ಕೆ ಸಣ್ಣದಿರುತ್ತೆ ನೆಲ್ಲುಲ್ಲು, ಬಟ್ ಮಿಷಿನ್ಗೆ ಹಾಕ್ತಿದ್ದಾರೆ. ಸೊ ನೋಡ್ಬೋದು ಯಾವ ಥರ ಆಗ್ತಾ ಇದೆ ಅಂತೇಳಿ. ನೋಡಿ, ನೋಡಿ ಯಾವ ಥರ ಹಾಕತ್ತಂತ ನೀವು ಇದುವರೆಗೂ ನೋಡಿದ್ವಿ. ಇದರಲ್ಲಿ ನಾವು ಹಸೆ ಮೇವು, ಮೆಕ್ಕೆಜೋಳ ತೊಂಟಿರುತ್ತಲ್ಲ, ಸೊಪ್ಪೆ, ಹುಲ್ಲು ಏನು ಬೇಕಾದ್ರೂ ಹಾಕ್ಬೋದು. ಇವಾಗ ವೇಸ್ಟ್ ಅಂತಂದು ಏನಾದರೂ ಇಲ್ಲಿ ಬಿದ್ದಿದೆ ಅಲ್ಲ ಮೇವು, ಇದು ಒಣಗೋಗಿದೆಯಪ್ಪ, ಈ ಮೇವು ತೊಗೊಂಡು ಇದ್ರಾಗ ಇಟ್ಬಿಟ್ರೆ ಅದು ಚಿಂದಿ ಚಿತ್ರಾನ್ನ ಮಾಡಿಬಿಡುತ್ತೆ. ಅದನ್ನ ದನಗಳಿಗಾರ ಹಾಕ್ಬೋದು. ಇದು ಇಂಥ ಸಣ್ಣ ಪೀಸ್ ಆಗಿರುತ್ತೆ. ಇದು ಸಪೋಸ್ ದನ ತಿನ್ನಲ್ಲ ಅಂತಂದರೆ ಇದನ್ನ ನಾವು ಸಾವಯವ ಗೊಬ್ಬರವನ್ನಾಗಿ ಕೂಡ ಯೂಸ್ ಮಾಡ್ಬೋದು. ನನಗೆ ಅಂಕರ್ ಭಾಳ ಲೈಕ್ ಆಯಿತು. ನಿಮಗೂ ಕೂಡ ಬೇಕಾತಂದರೆ ಕೊಪ್ಪಳ ಡಿಸ್ಟಿಕಲ್ಲಿ ಅವೈಲೇಬಿಲಿಟಿ ಇದೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ತಾರೆ. ಅವ್ರದ್ದು ಬಿಸ್ನೆಸ್ ವಾಟ್ಸಪ್ ಕೂಡ ಇದೆ, ಅದರಲ್ಲೆಲ್ಲ ಅನ್ಲೈಟ್ ಮಾಡಿ ಹೇಳಿದ್ದಾರೆ. ಅವರು ಇಲ್ಲೇ ಕೂಡ ನಿಂತಿದ್ದಾರೆ. ಇದರಲ್ಲಿ ಏನೇನು ಫ್ಯೂಚರ್ ಬರುತ್ತೆ, ಏನೇನು ವಾರಂಟಿ ಇದೆ, ಗ್ಯಾರಂಟಿ ಇದೆ ಅಂತಂದು ನಾವು ಕೇಳ್ಕೊಂತ ಹೋಗೋಣ. ಹೇಳ್ತೇವೆ ಬ್ರದರ್.
ಇದೇನು ವಾರಂಟಿ ಕೊಡ್ತೀರಾ ನೀವು? ಸರ್ ಇದು ಬಂದ್ಬಿಟ್ಟು ಫುಲ್ ಮಷಿನ್ 1 ವರ್ಷ ವಾರಂಟಿ ಇರ್ತದ. ಬಾಡಿ ಎಲ್ಲ ವಾರಂಟಿ ಇರುತ್ತಾ? ಬಾಡಿ ಎಲ್ಲ ವಾರಂಟಿ ಇರ್ತದ. ಮಷಿನ್ ಸರ್ ಅದು ಇದು ಮೋಟರ್ ಬಂದ್ಬಿಟ್ಟು 1 ವರ್ಷ ವಾರಂಟಿ ಇರ್ತದ. ವಿತೌಟ್ ವಾರಂಟಿನೂ ಸಿಗ್ತದ. ಅದು ಪ್ರೈಸ್ ಅಲ್ಲಿ ನಿಮ್ಗೆ ಕನ್ಸ್ಟೆಂಟ್ ಆಗುತ್ತಾ ನಿಮ್ಗೆ. ಅಂದ್ರೆ ವಿತ್ ವಾರಂಟಿ ತಗೊಂಡ್ರೆ ಪ್ರೈಸ್ ಜಾಸ್ತಿ ಇರುತ್ತೆ, ವಿತೌಟ್ ತಗೊಂಡ್ರೆ ನಿಮ್ಗೆ ಪ್ರೈಸ್ ಕಮ್ಮಿ ಆಗಿರುತ್ತೆ. ಅದರಲ್ಲಿ ಕೂಡ ಪೆಟ್ರೋಲ್ ಇಂಜನ್ ಅನ್ನು ಕೂಡಿಸಬಹುದು ನೀವು. ಅದರಲ್ಲಿ ಸೇಮ್ ಅದೇ ಮೆಥಡ್ ಇರ್ತದ. ನಿಮ್ಗೆ ಗ್ಯಾರಂಟಿ ಬೇಕು, ವಾರಂಟಿ ಬೇಕಂದ್ರೆ ಪ್ರೈಸ್ ಜಾಸ್ತಿ ಆಗ್ತದ. ವಿತೌಟ್ ವಾರಂಟಿ ಬೇಕಂದ್ರೆ ನಿಮ್ಗೆ ಪ್ರೈಸ್ ಆಲ್ಮೋಸ್ಟ್ ಆಲ್ ಕಡಿಮೆ ಆಗ್ತದ. ನಿಮ್ಗೆ ಯಾವ ತರದ್ ಬೇಕಂತ ಅದು ನಿಮ್ ಚಾಯ್ಸ್ಗೆ. ನಿಮ್ಗೆ ಆಲ್ ಓವರ್ ಕರ್ನಾಟಕ ನಾವು ಈ ಮಷೀನ್ ಅನ್ನು ಡೆಲಿವರಿ ಮಾಡಿಕೊಡ್ತೀವಿ VRL ಮೂಲಕ. ನೋಡಿ ರೈತ ಬಂದವ್ರಿ, ಆಲ್ ಓವರ್ ಕರ್ನಾಟಕ VRL ಮುಖಾಂತರ ಅವರು ಡೆಲಿವರಿ ಕೊಡ್ತಾರಂತೆ. ಅವರಲ್ಲಿ ವಿತೌಟ್ ಗ್ಯಾರಂಟಿ ಇದೆ. ಏನು 2,000 3,000 ಅಲ್ಲಿ ಕಾಂಪ್ರಮೈಸ್ ಇರುತ್ತೆ, ಅದು ಅಷ್ಟೇ ಬಿಟ್ಟರೆ ಏನಿರಲ್ಲ. ನೀವು ವಿತ್ ವಾರಂಟಿ ಇರೋದೇ ತಗೊಳ್ಳಿ, ಯಾಕಂತಂದ್ರೆ ಅವರು ಚೆನ್ನಾಗಿ ಕೊಡ್ತಾರೆ ಪ್ರಾಡಕ್ಟ್. ಏನು ಅದರಲ್ಲಿ ಏನು ಇಶ್ಯೂಸ್ ಇಲ್ಲ. ವಿತೌಟ್ ತರ ತಗೊಳ್ರಿ, ವಿತ್ ತರ ತಗೊಳ್ರಿ, ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಈಗೆಲ್ಲ ನಾವು ಹಾಕಿರ್ಬೋದು, ನೀವು ಹಿಂದೆ ನೋಡಿರ್ಬೋದು ವಿಡಿಯೋ ಯಾವ ತರ ಹಾಕುತ್ತೆ, ಎಷ್ಟು ಸ್ಪೀಡ್ ಇದೆ ಅಂತ ಮಷಿನ್. ಅವರು ಸಿಕ್ಕಾಪಟ್ಟೆ ಡೆಲಿವರಿ ಕೂಡ ಕೊಟ್ಟಿದ್ದಾರೆ. ಇದು ನ್ಯೂ ಮಾಡಲ್, ನ್ಯೂ ಮ್ಯಾನುಫ್ಯಾಕ್ಚರ್ ಆಗಿರೋದು. ಅಲ್ಲಿ ಕಾಣ್ತಾ ಇದೆಲ್ಲ ಅಂತ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮಾಡ್ತಿರೋದು ಅವರು ಆ ಕಡೆ ಮಾಡಿದ್ದಾರೆ. ಇಲ್ಲೆಲ್ಲ ಟೂಲ್ಸ್ ಇದಾವೆ, ಅವನ್ನೆಲ್ಲ ಮಾಡಿ ಸಿಕ್ಕಾಪಟ್ಟೆ ಡೆಲಿವರಿ ಕೂಡ ಕೊಟ್ಟಿದ್ದಾರೆ. ಇದು ಓಲ್ಡ್ ಚಾಪ್ ಕಟ್ರ್ ಮಾಡಲ್, ಇದು ಇವಾಗ ನ್ಯೂ ಚಾಪ್ ಕಟ್ರ್ ಮಾಡಲ್. ಇದೇ ಫಸ್ಟ್ ಮಾಡಲ್. A1 ಅಂತಂದು ಹೆಸರಿಟ್ಟಿದ್ದಾರೆ ಅವರು. A1 ಅಂತಂದು ಇದ್ರ ಹೆಸರು. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯಿತು. ನಿಮಗೂ ಕೂಡ ಬೇಕಾತಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಕೊಪ್ಪಳ ಡಿಸ್ಟಿಕಲ್ಲಿ ವನಬಳ್ಳಾರಿ ಅಂತಂದ ಒಂದು ಹಳ್ಳಿಯಲ್ಲಿ ಇವರು ತಯಾರಿಸಿದರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಬೇಕಾಗಿತ್ತಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಡನ್.